Welcome back, students. Welcome for another class of economics. As you have known, students, we have been covering a lot of topics on economics and ಎರಡನೇ ಚಾಪ್ಟರ್ ನಾವು ಓದ್ತಾ ಇದ್ದೇವೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಅದರಲ್ಲಿ ನಾವು ಬೇರೆ ಬೇರೆ ಟಾಪಿಕ್ ಅನ್ನ ಮಾಡಿದ್ದೇವೆ. ಆಗಿರಬಹುದು ಬಜೆಟ್ ಸೆಟ್, ಡಿಮಾಂಡ್, ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಮತ್ತೆ ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಬಜೆಟ್ ಲೈನ್, ಮತ್ತೆ ಇಂಡಿಫರೆನ್ಸ್ ಕರ್ವ್ಸ್, ಇಂಡಿಫರೆನ್ಸ್ ಮ್ಯಾಪ್ ಎಲ್ಲ ಟಾಪಿಕ್ ಅನ್ನ ಮಾಡಿದೆ. ಈಗ ಸ್ಟೂಡೆಂಟ್ಸ್ ಲಾಸ್ಟ್ ಒಂದು ಉಳಿದ ಟಾಪಿಕ್ ಇದೆ, ಅದೇನಂದ್ರೆ ಅಸೈನ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೂಡ ಕೇಳಬಹುದು. ಅಂದ್ರೆ ಅಸೈನ್ಮೆಂಟ್ ಆರ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಕೆಲವೊಮ್ಮೆ ನಿಮ್ಮ ಎಕ್ಸಾಮಿಗೆ ಕೇಳುವ ಸಾಧ್ಯತೆ ಇದೆ. ಸೊ ಅದಕ್ಕೆ ಈ ಒಂದು ಕ್ಲಾಸಿನಲ್ಲಿ ನಾವು ಆ ಅಸೈನ್ಮೆಂಟ್ ಕ್ವಶನ್ ತುಂಬಾ ಈಸಿ ಇದೆ, ತುಂಬಾ ಈಸಿ ಇರುವಂತಹ ಕ್ವಶನ್ಸ್, ಸಿಂಪಲ್ ಲಾಜಿಕ್ ಅನ್ನ ಯೂಸ್ ಮಾಡಿ ನಾವು ಸಾಲ್ವ್ ಮಾಡುವುದು ಮಾತ್ರವಲ್ಲ, ಈ ಅಸೈನ್ಮೆಂಟ್ ಟೈಪ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನೀವು ಈ ಕ್ಲಾಸಿನಲ್ಲಿ ನಾವು ಏನೆಲ್ಲ ಓದಿದ್ದೇವೆಯೋ ಅದನ್ನ ಸ್ವಲ್ಪ ನೀವು ನೆನಪು ಮಾಡಬೇಕು. Okay, you have to remember one or two things that you have learned in the class. Along with that, you will also try to do a little bit of logic. Solpa logic anna andre solpa ನಿಮ್ಮ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ಆ ಕ್ವೆಶ್ಚನ್ ಅನ್ನ ಅರ್ಥ ಮಾಡಿ ನೀವು ಬರಿಬೇಕು. Therefore, please listen to the questions properly, read the question properly and then answer. Normally ನಾವು ಏನ್ ಮಾಡ್ತೇವೆ, ಎಲ್ಲಾ ಉತ್ತರವನ್ನ ಬರಿತೇವೆ, ಆದ್ರೆ ಆ ಕ್ವಶನ್ ಅನ್ನ ನಾವು ಚೆನ್ನಾಗಿ ಓದುದಿಲ್ಲ. ಎಕ್ಸಾಮ್ ಅನ್ನ ಆನ್ಸರ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಆ ಕ್ವೆಶ್ಚನ್ ಅನ್ನ ಅರ್ಥ ಮಾಡಿ, ಈ ಕ್ವೆಶ್ಚನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ ಎಂಬುದನ್ನ ಅರ್ಥ ಮಾಡಿ. ಎರಡನೇದು ಓದಿ ಬನ್ನಿ. ಹೀಗಿರುವಾಗ ನೀವು ಓದಿ ಯಾವತ್ತೂ ಕೂಡ ಕನ್ಫ್ಯೂಷನ್ ಆಗುವುದಿಲ್ಲ. So if you want to avoid confusion, if you don't want confusion, students, first remember, read and understand the question. Also, when you are studying, read and understand the question. If you have understood the question, then slowly try to solve using your common sense and also your ability to learn. Therefore, first understand the questions, dear students, and then try to solve the questions. Okay, so ಈಗ ನಾವು ಓದುವಂತಹ ಈ ಅಸೈನ್ಮೆಂಟ್ ಕ್ವೆಶ್ಚನ್ಸ್ ಆರ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶ್ಚನ್ ಅಂದ್ರೆ ಅವರು ನೀವು ಎಷ್ಟು ಕಲ್ತಿದ್ದೀರಾ ಅದನ್ನ ಅವರು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಗೋ. ಸೊ ದಿಸ್ ಇಸ್ ದ ಕ್ವೆಶ್ಚನ್. ಓಕೆ, ಸೊ ವಿ ಹ್ಯಾವ್ ಅಸೈನ್ಮೆಂಟ್ ಕ್ವೆಶ್ಚನ್ ಆರ್ ಪ್ರಾಜೆಕ್ಟ್ ಓರಿಯೆಂಟೆಡ್. ಈಗ ಇದು ನಿಮ್ಗೆ ಅಸೈನ್ಮೆಂಟ್ ಅಲ್ಲ, ಎಕ್ಸಾಮಿಗೆ ಬರುವಂತಹ ಈ ತರ ಕೊಡ್ತಾರೆ. ಅಸೈನ್ಮೆಂಟ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಅಂತ ಕ್ವೆಶ್ಚನ್ ಅಂತ ಅಲ್ಲಿ ಹೇಳ್ತಾರೆ. ಓಕೆ, ಸೊ ಐ ವಿಲ್ ಗೋ ವರ್ಡ್ ಬೈ ವರ್ಡ್ so that you understand the case and then you understand the question. So students, remember, first ಅವರು ಒಂದು ಸಣ್ಣ ಕೇಸ್ ಕೊಡ್ತಾರೆ. ಕೇಸ್ ಅಂದ್ರೆ ಇಕನಾಮಿಕ್ ಕೇಸ್, ಸಣ್ಣ ಸಿಚುವೇಶನ್, ಒಂದು ಪರಿಸ್ಥಿತಿ ಈ ತರ ಇದೆ ಅಂತ ಹೇಳ್ತಾರೆ. ಮತ್ತೆ 5 ಕ್ವಶನ್ ಅನ್ನ ಕೊಡ್ತಾರೆ, 5 ಅಥವಾ ಒಂದು ಜಾಸ್ತಿ ಇರಬಹುದು. ಸೊ 5, ನಾರ್ಮಲಿ 5 ಕ್ವಶನ್ಸ್. ನೋಡಿ, ದಿಸ್ ಇಸ್ ದ ಸ್ಕೋರಿಂಗ್ ಕ್ವಶನ್, ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಕ್ಯಾನ್ ಆನ್ಸರ್ ದಿಸ್ 5 ಕ್ವಶನ್ಸ್, ಯು ಗೆಟ್ 5 ಮಾರ್ಕ್ಸ್. Easily you can get good marks by solving this. So remember, students, this is a scoring question, so please understand, you can easily get 5 marks. Okay, so the case is like this. ನಿಮಗೆ 5 ಮಾರ್ಕ್ಸ್ ಅರ್ನ್ ಮಾಡಬಹುದು, ಸುಲಭದಲ್ಲಿ 5 ಮಾರ್ಕ್ಸ್ ಇದರಲ್ಲಿ ಸಿಗುತ್ತೆ. ನೋಡಿ, ಅ ಕನ್ಸ್ಯೂಮರ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಇರುವಂತಹ ವಸ್ತುಗಳನ್ನು ಖರೀದಿಸಿ ಮಾಡುವಂತಹ ವ್ಯಕ್ತಿ. A consumer wants to consume ಅಂದ್ರೆ ಪರ್ಚೇಸ್. ಒಬ್ಬ ವ್ಯಕ್ತಿಗೆ ಈ ಎಲ್ಲ ವಸ್ತುಗಳನ್ನ ಖರೀದಿಸಲು ಅವನು ಇಚ್ಛೆ ಪಡುತ್ತಾನೆ. ಯಾವ ವಸ್ತು? 2 goods. Okay, 2 goods. So please remember, students, in your economics class we have remembered 2 goods ಗೆ ಏನ್ ಹೇಳ್ತೇವೆ? ಬಂಡಲ್ಸ್ ಆರ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಬಂಡಲ್ 2 ಗೂಡ್ಸ್ ಗೆ ಒಂದು ಬಂಡಲ್ ಅಂತ ಹೇಳ್ತೀವಿ, ಅಥವಾ
ಕಾಂಬಿನೇಷನ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಕಾಂಬಿನೇಷನ್ ಆಫ್ ಗೂಡ್ಸ್. ಓಕೆ, ಸೊ ಸಿಂಪಲ್. ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ 2 ಗೂಡ್ಸ್ಗಳು ಬೇಕು, ಅದಕ್ಕೆ ಬಂಡಲ್ ಅಂತ ಹೇಳ್ತಾರೆ. ಆ ಒಂದು ಗೂಡ್ಸ್ ಬನಾನಾ ಅಂಡ್ ಅನದರ್ ಗೂಡ್ಸ್ ಮ್ಯಾಂಗೋಸ್, ಅಂಡ್ ದ ಪ್ರೈಸ್ ಆಫ್ ಬನಾನಾ ಈಸ್ ₹5 per banana. ಓಕೆ, ಪ್ರತಿಯೊಂದು ಬನಾನಕ್ಕೆ ಅದರ ಬಾಳೆಹಣ್ಣಿನ ಬೆಲೆ ₹5. ಮತ್ತೆ ಮ್ಯಾಂಗೋ, ದಟ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಬಂಡಲ್, ಅದರ ಬೆಲೆ ₹10. ಮತ್ತೆ ಈ ವ್ಯಕ್ತಿಯ ಆದಾಯ ಎಷ್ಟು, ಇನ್ಕಮ್ ಎಷ್ಟು? ₹50. ಸಾಮಾನ್ಯವಾಗಿ ₹50 ಯಾರ ವ್ಯಕ್ತಿಯ ಬೆಲೆ ಇರುವುದಿಲ್ಲ, ಇದು ಆದಾಯ ಇರುವುದಿಲ್ಲ, 50ಕ್ಕಿಂತ ಜಾಸ್ತಿ ಇರ್ತದೆ. ಆದ್ರೆ ಈ ಒಂದು ಎಕ್ಸಾಂಪಲ್ ಮಾತ್ರ. ಸೊ ಈ ಎಕ್ಸಾಂಪಲ್ ಅಲ್ಲಿ, ಸೊ ಫಸ್ಟ್ ರಿಮೆಂಬರ್ ಸ್ಟೂಡೆಂಟ್ಸ್, ಅಂಡರ್ಲೈನ್, ದಟ್ ಈಸ್ ಇನ್ಕಮ್ ಆಫ್ ದ ಕನ್ಸ್ಯೂಮರ್ is 50, price of the banana is ₹5, and the price of mangoes is ₹10. Okay, so we will solve this question. So first question, how much bananas can she ಅಂದ್ರೆ ಆ ವ್ಯಕ್ತಿ, ಕನ್ಸ್ಯೂಮರ್, ಎಷ್ಟು ಬನಾನಾ, how much bananas can she consume if she spends her entire income on that good? ಅಂದ್ರೆ ಆ ವ್ಯಕ್ತಿ ಅವರ ಇರುವಂತಹ ಎಲ್ಲ ಆದಾಯವನ್ನ ಕೇವಲ ಬನಾನಾವನ್ನು ಪರ್ಚೇಸ್ ಮಾಡುವುದರಲ್ಲಿ ಮಾತ್ರ ಅವರು ಖರೀದಿಸ್ತಾರೆ. ಹೀಗಿರುವಾಗ ಎಷ್ಟು ಬನಾನಾ ಅವರು ಪರ್ಚೇಸ್ ಮಾಡಬಹುದು? ಓಕೆ, ಸೊ ಎಲ್ಲ ಇನ್ಕಮ್ ಅನ್ನ ಬನಾನಾ ಮಾತ್ರ ಪರ್ಚೇಸ್ ಮಾಡ್ಲಿಕ್ಕೆ ಅವರು ಯೂಸ್ ಮಾಡ್ತಾರೆ. ಅಂದ್ರೆ ಅವರು ಬೇರೆ ಏನು ಖರೀದಿಸುವುದಿಲ್ಲ, ಆಗಿರೋ ಮ್ಯಾಂಗೋವನ್ನ ಖರೀದಿಸುವುದಿಲ್ಲ, ಬೇರೆ ಯಾವುದು ವಸ್ತುಗಳನ್ನ ಖರೀದಿಸುವುದಿಲ್ಲ, ಅವ್ರು ಕೇವಲ ಬನಾನಾವನ್ನ ಪರ್ಚೇಸ್ ಮಾಡ್ತಾರೆ. ಹೀಗಿರುವಾಗ ಅವರ ಇನ್ಕಮ್ ₹50 ಇನ್ಕಮ್ ಅನ್ನ ಯೂಸ್ ಮಾಡಿ ಎಷ್ಟು ಬನಾನಾವನ್ನ ಪರ್ಚೇಸ್ ಮಾಡಬಹುದು ಎಂಬ ಸವಾಲು. ಓಕೆ, ಸೊ ಇಸ್ಂಟ್ ಇಟ್ ವೆರಿ ಸಿಂಪಲ್? ನಿಮ್ಗೆ ಈಗ ಕ್ವೆಶ್ಚನ್ ಅರ್ಥ ಆಗಿದೆ, ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡುವುದು ಹೇಗೆ ಅಂದ್ರೆ, ಫಸ್ಟ್ ಟೋಟಲ್ ಇನ್ಕಮ್ ವಿ ವಿಲ್ ಕೀಪ್ ಇಟ್ ಆನ್ ದ ನ್ಯೂಮರೇಟರ್. ಟೋಟಲ್ ಇನ್ಕಮ್, ಆ ವ್ಯಕ್ತಿಯ ಇನ್ಕಮ್ ಎಷ್ಟು? 50. ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ದ ಬನಾನಾ. ಪ್ರೈಸ್ ಆಫ್ ದ ಬನಾನಾ, ಪ್ರೈಸ್ ಆಫ್ 1 banana. ಓಕೆ, ನ್ಯೂಮರೇಟರ್ ಅಲ್ಲಿ ಇನ್ಕಮ್, ಡೆನಾಮಿನೇಟರ್ ಅಲ್ಲಿ ಪ್ರೈಸ್ ಆಫ್ 1 banana. ಟೋಟಲ್ ಇನ್ಕಮ್ ಎಷ್ಟು? 50. ಒಂದು ಬನಾನಾದ ಬೆಲೆ ಎಷ್ಟು? ಎಷ್ಟು ಬೆಲೆ? ₹5. ಸೊ ₹5. ದಟ್ ಮೀನ್ಸ್ 5 only, 5 10. ಸೊ 10 ಬನಾನಾಸ್ ಗಳನ್ನ ಅವರು ಪರ್ಚೇಸ್ ಮಾಡಬಹುದು. ದಟ್ ಮೀನ್ಸ್ ಇಫ್ ದ ಕನ್ಸ್ಯೂಮರ್ consumes only banana and entire income the consumer wants to spend on banana, then the consumer can consume how many bananas? 10 bananas. Okay, 10 bananas. The same thing will apply also for the second question. Okay, let us understand the second question and then we will go to the other question. So isn't it? So idralli nimge ಒಂದು ಮಾರ್ಕ್ ಸಿಕ್ತು. Second, how much mangoes can she consume? How much? See, ನೋಡಿ, ಫಸ್ಟ್ ಕೇಸ್ ಅಲ್ಲಿ ಕೇವಲ ಬನಾನಾಸ್ ಮಾತ್ರ ಪರ್ಚೇಸ್ ಮಾಡ್ತಿದ್ರು, ಈಗ ಅವರು ಕೇವಲ ಮ್ಯಾಂಗೋಸ್ ಮಾತ್ರ ಪರ್ಚೇಸ್ ಮಾಡ್ತಾರೆ. ದಟ್ ಮೀನ್ಸ್ ಹೌ ಮಚ್ ಮ್ಯಾಂಗೋಸ್ ಕ್ಯಾನ್ ಶಿ ಕನ್ಸ್ಯೂಮ್ ಇಫ್ ಶಿ ಸ್ಪೆಂಡ್ಸ್ ಹರ್ ಎಂಟೈರ್ ಇನ್ಕಮ್ ಆನ್ ದಟ್ ಗುಡ್. ಅಂದ್ರೆ ಆನ್ ದಟ್ ಮ್ಯಾಂಗೋ, ಅಂದ್ರೆ ಎಂಟೈರ್ ಇನ್ಕಮ್ ಎಷ್ಟು? 50. ಮ್ಯಾಂಗೋವಿನ ಬೆಲೆ ಎಷ್ಟು? ಒಂದು ಮ್ಯಾಂಗೋಗೆ ₹10. ಅಂದ್ರೆ ₹50 ಇನ್ಕಮ್ ಅಲ್ಲಿ ಎಷ್ಟು ಮ್ಯಾಂಗೋ ಪರ್ಚೇಸ್ ಮಾಡಬಹುದು? ಸುಲಭವಾಗಿ ನಾವು 5 ಮ್ಯಾಂಗೋ ಅಂತ ಹೇಳ್ಬಹುದು ಅಲ್ವಾ? ಸುಲಭವಾಗಿ ಹೇಳ್ಬಹುದು. ಆದ್ರೆ ಇದನ್ನ ಒಂದು ಫಾರ್ಮುಲಾ ನಾವು ಬರಿಬೇಕು. ಅಂದ್ರೆ ಟೋಟಲ್ ಇನ್ಕಮ್, ನೋಡಿ ಇಲ್ಲಿದೆ, ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಪ್ರೈಸ್. ಅಂದ್ರೆ ಇನ್ಕಮ್ ಇದನ್ನು ಹೀಗೆ ಮಾಡಬಹುದು ಅಥವಾ ಹೀಗೆ ಮಾಡಬಹುದು. ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಪ್ರೈಸ್, divided by price of 1 mango, price per unit of mango. Okay, so income is to 50, ಬೆಲೆ
price of per mango is equal to 10. So we get the answer 5 mangoes. So if the consumer wants to consume only mangoes, and if the consumer wants to spend her entire income on mangoes, then that consumer can consume only 5 mangoes. The formula is total income divided by price per mango, and the number of mangoes that the consumer can consume is 5. Okay, very, very, very easy. Now, let's go to the third question. Okay, now, ಇದು ಈಗ ಎರಡು ನೀವು ನಿಮ್ಮ ಲೆಕ್ಕವನ್ನು ಮಾಡಿ ಸಾಲ್ವ್ ಮಾಡಿದ್ದೀರಿ. ಈ ಮೂರನೇ ಕ್ವೆಶ್ಚನ್ ಯಾವ ರೀತಿ ಸಾಲ್ವ್ ಮಾಡುವುದಂದ್ರೆ, ಯಾವ ರೀತಿ ಸಾಲ್ವ್ ಮಾಡುವುದಂದ್ರೆ, ಇದು ನೀವು ಕಲ್ತ ವಿಷಯಗಳನ್ನ ನೆನಪಿಟ್ಟು ಸಾಲ್ವ್ ಮಾಡುದು. You have to solve the third question by keeping in mind what you have already studied, that is slope of the budget line. Now, is the slope of the budget line downward or upward? The slope of the budget line is downwards. Idu uttara ನೀವು ನೆನಪಿಡಬೇಕು ನೋಡಿ. ಬಜೆಟ್ ಲೈನ್ ಇದರ ಸ್ಲೋಪ್ ಇದೆ ನೋಡಿ. ಬಜೆಟ್ ಲೈನ್ ಇದರ ಸ್ಲೋಪ್ ಇದೆ, ಇದು ಡೌನ್ವರ್ಡ್ ಸ್ಲೋಪ್. ನಾವು ಆಲ್ರೆಡಿ ಕಲ್ತಿದ್ದೇವೆ, ಇದಕ್ಕೆ ನೆಗೆಟಿವ್ ಸ್ಲೋಪ್ ಅಂತ ಹೇಳಿದ್ದೇವೆ. ಮತ್ತೆ ಬಜೆಟ್ ಲೈನಿನ ಫಾರ್ಮುಲಾ ಏನು? P1 x1 ಪ್ಲಸ್ P2 x2 ಪ್ಲಸ್ P2 x2 is equal to m. ಇದು ಸ್ಲೋಪ್ ಆಫ್ ದ ಬಜೆಟ್ ಲೈನ್. ಅಂದ್ರೆ ಇದು ಬಜೆಟ್ ಲೈನ್, ಇದು ಇನ್ಕಮ್ ಲೈನ್ ಬೌಂಡ್ರಿ ಅಂತ ನಾವು ಕಲ್ತಿದ್ದೇವೆ. ಓಕೆ, ಸೊ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಈಸ್ ಡೌನ್ವರ್ಡ್ ಸ್ಲೋಪಿಂಗ್. ಯಾಕಂದ್ರೆ ಇದು ನೆಗೆಟಿವ್ ಸ್ಲೋಪ್. ಯಾಕಂದ್ರೆ ಒಂದು ವಸ್ತುವನ್ನ ಈಗ ಇಷ್ಟು ವಸ್ತುವನ್ನ ಪರ್ಚೇಸ್ ಮಾಡಬಹುದು, ಆದ್ರೆ ನಾವು ಕಡಿಮೆ ವಸ್ತು ಪರ್ಚೇಸ್, ಈ ವಸ್ತು y ಆಕ್ಸಿಸ್ ಇರುವಂತಹ ವಸ್ತುಗಳನ್ನು ಕಡಿಮೆ ಮಾಡಿದರೆ ನಾವು x ಆಕ್ಸಿಸ್ ನ ಜಾಸ್ತಿ ಮಾಡ್ಬೇಕು, ಅಥವಾ x ಆಕ್ಸಿಸ್ ನ ವಸ್ತು ಜಾಸ್ತಿ ಖರೀದಿಸಬೇಕಾದ್ರೆ y ಆಕ್ಸಿಸ್ ನ ವಸ್ತುಗಳನ್ನ ಕಡಿಮೆ ಪರ್ಚೇಸ್ ಮಾಡಬೇಕು, ಕಡಿಮೆ ಮಾಡಿ ಇದನ್ನ ಜಾಸ್ತಿ ಮಾಡಬೇಕು. ಎರಡರಲ್ಲೂ ಕ್ವಾಂಟಿಟಿ ಇದೆ. ಬಜೆಟ್ ಲೈನ್ ಅಲ್ಲಿ ಇಲ್ಲಿ ಮ್ಯಾಂಗೋಸ್ ಇದೆ, ಇಲ್ಲಿ ಬನಾನಾಸ್ ಇದೆ. ಬನಾನಾ ಕ್ವಾಂಟಿಟಿ, ಇದು ಕ್ವಾಂಟಿಟಿ 1 1 2 3 4. ಈಗ ಬನಾನಾಸ್ ಅನ್ನ 2 ಇಂದ 4 ಮಾಡ್ಬೇಕಾದ್ರೆ y ಆಕ್ಸಿಸ್ ಅಲ್ಲಿ ಕಡಿಮೆ ಮಾಡಬೇಕು. ಇದು y ಆಕ್ಸಿಸ್ ಅಲ್ಲಿ 1 2 3 4 5. okay, that means if you want to purchase more banana, you have to buy less mangoes, or if you want to buy more mangoes, you have to buy less banana. See, ಈ ತರ ಇನ್ವರ್ಸ್ ರಿಲೇಶನ್ಶಿಪ್ ಇದೆ ನೋಡಿ. ಇನ್ವರ್ಸ್, ಒಂದು ಜಾಸ್ತಿ ಆದ್ರೆ ಇನ್ನೊಂದು ಕಡಿಮೆ ಆಗುವಂತದ್ದು. ಆ ಕಾರಣಕ್ಕಾಗಿ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಇಸ್ ಡೌನ್ವರ್ಡ್ಸ್. ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋದಿಲ್ಲ ನಿಮ್ಗೆ ಅರ್ಥ ಮಾಡ್ಲಿಕ್ಕೆ, ಬಟ್ ಯು ಹ್ಯಾವ್ ಟು ಜಸ್ಟ್ ರಿಮೆಂಬರ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಈಸ್ ಡೌನ್ವರ್ಡ್ಸ್, ಆರ್ it is a negative sloping. It is negative sloping ಅಂತ ನೀವು ಬರೆದ್ರೆ ಇದು ವೆರಿ ಗುಡ್. is negative sloping. okay, negative sloping. Is it clear, students? okay, now we go to the fourth question. now ಕ್ವೆಶ್ಚನ್ ಅನ್ನು ಅರ್ಥ ಮಾಡಿ ಆಮೇಲೆ ಆನ್ಸರ್ ಅನ್ನ ನೋಡಿ. ಆರ್ ದ ಬಂಡಲ್ಸ್ ಆಫ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಆರ್ ನಾಟ್? ಆರ್ ದ ಬಂಡಲ್ಸ್, ಬಂಡಲ್ಸ್ ಅಂದ್ರೆ ನಮಗೆ ಗೊತ್ತು, ಒಂದು ಮತ್ತೆ ಎರಡು ಗೂಡ್ಸ್. ಓಕೆ, ಆರ್ ದ ಬಂಡಲ್ಸ್ ಆನ್ ದ ಬಜೆಟ್ ಲೈನ್. ಆನ್ ದ ಬಜೆಟ್ ಲೈನ್ ನೋಡಿ, ಈ ಬಜೆಟ್ ಲೈನ್ ಅಲ್ಲಿ ಬರುವಂತಹ ಬಂಡಲ್ಸ್ಗಳು, ಬಂಡಲ್ ನೋಡಿ, ಬಂಡಲ್ಸ್ ಹೀಗೆ ಬಜೆಟ್ ಸೆಟ್ ಅಂತ ಹೇಳ್ತೀವಲ್ಲ, ಎಲ್ಲೂ ಬರಬಹುದು. ಆದ್ರೆ ಈ ಬಜೆಟ್ ಲೈನ್ ಅಲ್ಲಿ ಬರುವಂತಹ ಬಂಡಲ್ಸ್ಗಳು ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಆರ್ ನಾಟ್? ಓಕೆ ಸ್ಟೂಡೆಂಟ್ಸ್, ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಇನ್ ದ ಬಜೆಟ್ ದ ಫಾರ್ಮುಲಾ ಫಾರ್ ದ ಬಜೆಟ್ ಲೈನ್ ಇಸ್ P1 x1 plus P2 x2 is equal to m. ಸೊ ಈ ಬಜೆಟ್ ಲೈನ್ ಏನು ಹೇಳ್ತದೆ? ಎಂ ಅಂದ್ರೆ ಇನ್ಕಮ್ ಆಫ್ ದ ಕನ್ಸ್ಯೂಮರ್, P1 and x1. P ಅಂದ್ರೆ ಪ್ರೈಸ್ ಆಫ್ ಕಾಮೋಡಿಟಿ 1, ಕಾಮೋಡಿಟಿ x1 ಅಂದ್ರೆ ಕ್ವಾಂಟಿಟಿ ಆಫ್ ಕಾಮೋಡಿಟಿ 1. P2 is the price of commodity
one P2 price of commodity 2 and X2 is the quantity of commodity 2. So idu eradu is equal to M andre income. Okay, this is the income of the consumer. So ಈ ಬಜೆಟ್ ಲೈನ್ ಅಲ್ಲಿ ಇರುವಂತ ಈ ಬಜೆಟ್ ಲೈನ್ ಇದೆ ನೋಡಿ, ಇದು ಏನು ಸೂಚಿಸ್ತದೆ? ಇದು ಇನ್ಕಮ್ ಬೌಂಡ್ರಿ, ಇನ್ಕಮ್ ಅನ್ನು ಸೂಚಿಸ್ತದೆ. ಹೀಗಿರುವಾಗ ಈ ಬಜೆಟ್ ಲೈನ್ ಮೇಲೆ ಬರುವಂತಹ ಬಂಡಲ್ಸ್ ಗಳು ದೇ ಆರ್ ಈಕ್ವಲ್ ಟು ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಸೊ ಆನ್ಸರ್ ಈಸ್ ಎಸ್, the bundles or combinations of goods on the budget line are equal to the consumer's income. Okay, so bundles or combination of the goods, ಈ ಬಜೆಟ್ ಲೈನ್ ಅಲ್ಲಿ ಮೇಲೆ ಬರುವಂತಹ ಈ ಬಜೆಟ್ ಲೈನ್ ಮೇಲೆ ಬರುವಂತಹ ಬಂಡಲ್ಸ್ ಗಳು ಒಬ್ಬ ವ್ಯಕ್ತಿಯ ಆದಾಯಕ್ಕೆ ಈಕ್ವಲ್ ಆಗಿದೆ, ಸಮಾನವಾಗಿದೆ. ಓಕೆ, ಇದನ್ನ ನೀವು ನೆನಪಿಡಬೇಕು. And finally, we have the fifth question, students, and the fifth question is this: if you want to have more bananas, you have to give up mangoes. ನೀವು ಬನಾನಾ ಜಾಸ್ತಿ ಬನಾನಾ, ಈಗ ಬಂಡಲ್ಸ್ ಇದೆ ಅಲ್ಲ, ಬಂಡಲ್ಸ್ ಅಲ್ಲಿ ಬನಾನಾ ಮತ್ತೆ ಮ್ಯಾಂಗೋ ಇದೆ ಅಷ್ಟೇ. ಈ ಬನಾನಾ ಜಾಸ್ತಿ ಹೆಚ್ಚು ನಿಮ್ಗೆ ಬೇಕಾದರೆ ನೀವು ಕೆಲವು ಮಾವಿನ ಹಣ್ಣುಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗ ಮಾಡಬೇಕು ಅಲ್ವಾ? ಇಸ್ ಇಟ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಈಸ್ ನೆಗೆಟಿವ್. ಇದು ಈ ಕ್ವಾಂಟಿಟಿ ಜಾಸ್ತಿ ಆಗ್ಬೇಕಾದ್ರೆ, ಅಂದ್ರೆ ಇದು ನಾರ್ಮಲ್ ಆದ್ರೆ ನಾವು ಜಾಸ್ತಿ ಬನಾನಾಸ್ ಜಾಸ್ತಿ ಮಾಡ್ಬೇಕಾದ್ರೆ ಮ್ಯಾಂಗೋಸ್ ಅನ್ನ ಕಡಿಮೆ ಮಾಡಬೇಕು ಅಲ್ವಾ? ಟು ಹ್ಯಾವ್ ಒನ್ additional, yes, is the answer, yes. So to have one additional unit of banana, we have to give up some amount of mangoes. ಎಷ್ಟು mangoes ಅಂತ ಹೇಳಿಕ್ಕೆ ಆಗುದಿಲ್ಲ, some amount of mangoes. one unit ಅಂದ್ರೆ in this example, let's ಇದೆ ಗ್ರಾಫ್ ಅಲ್ಲಿ ನೋಡಿ, ಇಲ್ಲಿ ಬನಾನಾ ಇದೆ, ಇಲ್ಲಿ ಮ್ಯಾಂಗೋಸ್ ಇದೆ ನೋಡಿ. ಇಲ್ಲಿ ಪ್ರೈಸ್ ಮತ್ತೆ ಕ್ವಾಂಟಿಟಿ ಇಲ್ಲ, ಈ ಗ್ರಾಫ್ ಅಲ್ಲಿ ಕ್ವಾಂಟಿಟಿ ಮಾತ್ರ ನಾವು ಇದರ ಸಂಖ್ಯೆ ಮಾತ್ರ ನಾವು ಇಲ್ಲಿ ಲೆಕ್ಕಕ್ಕೆ ತಗೊಳ್ತೀವಿ. ಇದರಲ್ಲಿ ಖರ್ಚು, ಇದರಲ್ಲಿ ಬೆಲೆ ಎಲ್ಲ ಲೆಕ್ಕ ಮಾಡುವುದಿಲ್ಲ ಈ ಬಜೆಟ್ ಲೈನ್ ಅಲ್ಲಿ. ಸೊ ಇದು ನಮ್ದು ಬಜೆಟ್ ಲೈನ್. ಓಕೆ, ಸೊ ದಿಸ್ ಇಸ್ ಅವರ್ ಬಜೆಟ್ ಲೈನ್. ಸೊ ಆನ್ ದ ಎಕ್ಸ್ ಆಕ್ಸಿಸ್ ದೇರ್ ಇಸ್ ಬನಾನಾಸ್, ವೈ ಆಕ್ಸಿಸ್ ಮ್ಯಾಂಗೋ. ಓಕೆ, ಸೊ ನಾವು ಬನಾನಾ 1 ಖರೀದಿಸ್ತಾ ಇದ್ದೀವಿ, ಮ್ಯಾಂಗೋಸ್ 3 ಖರೀದಿಸ್ತಾ ಇದೆ. ಓಕೆ, ಈಗ ನಾವೇನ್ ಮಾಡ್ತಾ ಇದ್ದೇವೆ? ಟು ಹ್ಯಾವ್ ಮೋರ್ ಆಫ್ ಬನಾನಾಸ್ ಅಂದ್ರೆ ಬನಾನಾ ನಾವು ಜಾಸ್ತಿ ಮಾಡ್ಬೇಕಲ್ವಾ? ಅಂದ್ರೆ 1 ಇಂದ 2 ಹೋಗುವಾಗ ಏನಾಗಿದೆ? 1 ಇಂದ 2 ಮಾಡ್ಬೇಕಾದ್ರೆ ಇದೇ ಬೌಂಡ್ರಿ, ಇಲ್ಲಿಗಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಮ್ಯಾಂಗೋಸ್ ಕಡಿಮೆ ಆಗಿದೆ ಅಲ್ವಾ? ಮ್ಯಾಂಗೋಸ್ 2 ಆಗಿದೆ ಅಲ್ವಾ? ಸೊ ಏನಾಗಿದೆ? ಮ್ಯಾಂಗೋಯಿನ ಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ ಟು ಹ್ಯಾವ್ 1 additional unit of banana, 1 additional, ಒಂದು ಜಾಸ್ತಿ ಬನಾನಾ ಇನ್ನ ಒಂದು ಯೂನಿಟ್ ಅನ್ನ ತಗೊಳ್ಬೇಕಾದ್ರೆ ನಾವು ಕೆಲವು ಮ್ಯಾಂಗೋಸ್ ಗಳನ್ನ ತ್ಯಾಗ ಮಾಡಬೇಕು, ಕೆಲವು ಮಾವಿನ ಹಣ್ಣುಗಳನ್ನ ತ್ಯಾಗ ಮಾಡಬೇಕು. ಸೊ ದ ಕ್ವೆಶ್ಚನ್ ಇಸ್ ದಿಸ್: ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ಆಫ್ ಬನಾನಾಸ್, ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಮ್ಯಾಂಗೋಸ್. ಇಸ್ ಇಟ್ ಟ್ರೂ? ಇದು ಸತ್ಯನಾ? ಎಸ್, ಇಟ್ ಈಸ್ ಟ್ರೂ. Yes, therefore, to have 1 additional unit of banana, we have to give up some amount of mangoes. ನೋಡಿ, ಇಷ್ಟು ಸಿಂಪಲ್ ಆಗಿದೆ. 5 ಕ್ವೆಶನ್ಸ್ ಅನ್ನ ನಾವು ಆನ್ಸರ್ ಮಾಡಿದ್ರೆ ನಮ್ಗೆ 5 ಪಾಯಿಂಟ್ಸ್ ಸಿಂಪಲ್ ಆಗಿ ಸಿಕ್ತು. ಓಕೆ, ಸೊ ನೌ ಸ್ಟೂಡೆಂಟ್ಸ್ ರಿಮೆಂಬರ್, ಎಕ್ಸಾಮಿಗೆ ಇದೇ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಅಂದ್ರೆ ಈ ಸಂಖ್ಯೆಗಳನ್ನ ಚೇಂಜ್ ಮಾಡಿ ಅವರು ಕೊಡ್ತಾರೆ, ದೇರ್ ಫೋರ್ ಪ್ಲೀಸ್ ರಿಮೆಂಬರ್ ದ ಫಾರ್ಮುಲಾಗಳನ್ನ ನೆನಪಿಡಿ. ಉದಾಹರಣೆಗೆ, now we will take another example. A consumer wants to consume 2 goods, correct, bundles. The price of banana, okay, earlier it was 5. ಈ ಕ್ವೆಶ್ಚನ್ ಅಲ್ಲಿ ಎಕ್ಸಾಮಿಗೆ ಏನ್ ಹೇಳ್ತಾರೆ? the price of banana is 7 rupees. Okay, 7 rupees agide, banana price 7 rupees, and the price of mangoes is
5 rupees. ನೋಡಿ ಚೇಂಜ್ ಆಗಿದೆ. The income of the consumer is ಎಷ್ಟು 70. ಓಕೆ, 50 ಅಲ್ಲ, 10 ಅಲ್ಲ, 5 ಅಲ್ಲ. ಸೊ ಪ್ರೈಸ್ ಆಫ್ ಬನಾನಾ 7 ಆಗಿದೆ, ಪ್ರೈಸ್ ಆಫ್ ಮ್ಯಾಂಗೋಸ್ 5 ಆಗಿದೆ, ಇನ್ಕಮ್ ಆಫ್ ದ ಕನ್ಸ್ಯೂಮರ್ 70 ಆಗಿದೆ. ಇದು ಎರಡನೇ ಪ್ರಶ್ನೆ, ಬೇರೆ ಪ್ರಶ್ನೆ ಈ ತರ ಕೇಳ್ಬಹುದು. ಆವಾಗ ಹೌ ಮಚ್ ಬನಾನಾಸ್ ಕ್ಯಾನ್ ಶಿ ಕನ್ಸ್ಯೂಮ್ ಆರ್ ಪರ್ಚೇಸ್ ಇಫ್ ಶಿ ಸ್ಪೆಂಡ್ಸ್ ಹರ್ ಎಂಟೈರ್ ಇನ್ಕಮ್ ಆನ್ ದಟ್ ಗುಡ್. ಇರುವ ಎಂಟೈರ್ ಇನ್ಕಮ್ ಎಷ್ಟು? ಎಂಟೈರ್ ಇಂದ ಅಂದ್ರೆ ಪೂರ್ತಿ ಆದಾಯ. ಎಂಟೈರ್ ಇನ್ಕಮ್ ಎಷ್ಟು? 70 ಇದೆ. ಈ ಎಲ್ಲ 70 rupees ಅನ್ನ ಅವರು ಬನಾನಾಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಬನಾನಾದ ಬೆಲೆ ಎಷ್ಟು? 7. ಸೊ ಎಷ್ಟು ಹೌ ಮಚ್ ಬನಾನಾಸ್ ಕ್ಯಾನ್ ಶಿ ಕನ್ಸ್ಯೂಮ್ ಅಂದ್ರೆ ಎಷ್ಟು ಬನಾನಾ ಅವರು ಈಗಿರುವಾಗ, ಹೀಗಾದ್ರೆ ಎಷ್ಟು ಬನಾನಾ ಅವರು ಖರೀದಿಸಬಹುದು? ಫಾರ್ಮುಲಾ ಹೀಗಿದೆ: ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ದ ಪ್ರೈಸ್ ಆಫ್ ಒನ್ ಬನಾನಾ. ಟೋಟಲ್ ಇನ್ಕಮ್ ಇಸ್ 70, ಪ್ರೈಸ್ ಆಫ್ ಬನಾನಾ ಇಸ್ 7. ಅವರು ಎಲ್ಲಾ ಆದಾಯವನ್ನ ಬನಾನಾವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಯೂಸ್ ಮಾಡಿದರೆ ಅವರು 10 ಬನಾನಾಗಳನ್ನ ಪರ್ಚೇಸ್ ಮಾಡಬಹುದು. ಓಕೆ, ಉತ್ತರ ಇಲ್ಲಿ ಕೂಡ 10 ಆದ್ರೆ 10 ಬಂದಿದೆ, ಹಾಗಲ್ಲ. ನಾವು ಇದನ್ನ ನೆನಪಿಡ್ಬೇಕು, ಫಾರ್ಮುಲಾ ನೆನಪಿಡ್ಬೇಕು. ಬೇರೆ ಕೂಡ ಆಗ್ಬಹುದು. ಉದಾಹರಣೆಗೆ ಟೋಟಲ್ ಇನ್ಕಮ್ 140 ಆದ್ರೆ ಇಲ್ಲಿ ಉತ್ತರ ಹೇಗೆ ಬರುತ್ತದೆ? ಟೋಟಲ್ ಇನ್ಕಮ್ 140 ಡಿವೈಡೆಡ್ ಬೈ ಪ್ರೈಸ್ ಆಫ್ ಬನಾನಾ 7, ಉತ್ತರ 20 ಆಗುತ್ತದೆ. ಅಂದ್ರೆ ಇದು 140 ಆಗಿದೆ. 20 ಬನಾನಾಸ್ ಗಳನ್ನ ಅವರು ಪರ್ಚೇಸ್ ಮಾಡಬಹುದು. ಓಕೆ ಓಕೆ, ಸೊ 10 bananas here, 10 bananas. ಓಕೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೌ ಮಚ್ ಮ್ಯಾಂಗೋಸ್ ಕ್ಯಾನ್ ಶಿ ಕನ್ಸ್ಯೂಮ್ ಇಫ್ ಶಿ ಸ್ಪೆಂಡ್ಸ್ ಹರ್ ಎಂಟೈರ್ ಇನ್ಕಮ್ ಆನ್ ದಟ್ ಗುಡ್. ಮ್ಯಾಂಗೋದು ಪ್ರತಿಯೊಂದು ಬೆಲೆ ಎಷ್ಟು? ನಾವು ಎರಡನೇ ಪ್ರಶ್ನೆಯಲ್ಲಿ 5 ಮಾಡಿದ್ದೇವೆ. ಅವರ ಎಂಟೈರ್ ಇನ್ಕಮ್ ಎಷ್ಟು? 70 ಅಲ್ವಾ? ಎಲ್ಲ ಆದಾಯ 70. ಪ್ರತಿ ಮ್ಯಾಂಗೋವಿನ ಒಂದು ಮ್ಯಾಂಗೋಗೆ ಬೆಲೆ ಎಷ್ಟು? 5. ಸೊ ಈ ಎಂಟೈರ್ 70 ರೂಪಾಯಿ ಅವರು 5 ಈ ಮ್ಯಾಂಗೋಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಯೂಸ್ ಮಾಡಿದರೆ ಅವರು ಎಷ್ಟು ಮ್ಯಾಂಗೋಸ್ ಗಳನ್ನ ಪರ್ಚೇಸ್ ಮಾಡಬಹುದು? ಎಷ್ಟು ಮಾವಿನ ಹಣ್ಣು ಪರ್ಚೇಸ್ ಮಾಡಬಹುದು? ನಮ್ಮ ಉತ್ತರ ಹೇಗಿದೆ? ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ಮ್ಯಾಂಗೋ. ಟೋಟಲ್ ಇನ್ಕಮ್ ಎಷ್ಟು? ಟೋಟಲ್ ಇನ್ಕಮ್ 70, ಪ್ರೈಸ್ ಆಫ್ ಮ್ಯಾಂಗೋ ಪ್ರೈಸ್ 5 ಆಯ್ತು. ಸೊ ಹಾಗಾದ್ರೆ ಹೇಗೆ ಉಳಿತು? ಎಷ್ಟಾಯ್ತು? 14 ಮ್ಯಾಂಗೋಸ್ ಗಳನ್ನ ಅವರು ಪರ್ಚೇಸ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ this will give you how to find out the amount of a good that a consumer can consume if the consumer uses her entire income on that particular goods. Then is the slope idu same ಆಗಿರುತ್ತದೆ. is the slope of the budget line downward or upward? ಇದು ಸೇಮ್ ಆಗಿರುತ್ತದೆ. ಹೌದು, slope is downward, negative sloping. Are the bundles on the budget line equal to the consumer's income or not? Yes, the bundles on the combination goods on the budget line are equal to the consumer. ಇದು ಸೇಮ್ ಆಗುತ್ತದೆ. ಮತ್ತೆ ಫಿಫ್ತ್ ಕ್ವೆಶ್ಚನ್ ಕೂಡ ಸೇಮ್ ಆಗುತ್ತದೆ. ಅಂದ್ರೆ if a consumer if you want to have more of bananas, you have to sacrifice, give up or leave some mangoes. Yes, ಯಾಕಂದ್ರೆ ಆ ವ್ಯಕ್ತಿಯ ಆದಾಯ ಫಿಕ್ಸ್ ಆಗಿದೆ, ಜಾಸ್ತಿ ಇಲ್ಲ. ಅಂದ್ರೆ ಈ ಆದಾಯ ಎಷ್ಟು, ಅದು ಎಷ್ಟು ಆದಾಯ ಎಷ್ಟು ರೇಖೆ ಕೊಡ್ತದೆ, ಎಷ್ಟು ಬೌಂಡ್ರಿ ಕೊಡುತ್ತದೆ, ಅಷ್ಟೇ ಅವರು ಪರ್ಚೇಸ್ ಮಾಡಬಹುದು. ಈ 70 ರೂಪಾಯಿಯಲ್ಲಿ ಅವರು ಎನಿಸಿ 7 ಬನಾನಾ, ಇದು ಬೇರೆನೆ ಎಕ್ಸಾಂಪಲ್. ಓಕೆ, 7 ಬನಾನಾ ಮತ್ತೆ 2 ಮ್ಯಾಂಗೋನ ಪರ್ಚೇಸ್ ಮಾಡ್ತಿತ್ತು. 70 ರೂಪಾಯಿ ಕಂಪ್ಲೀಟ್ ಯೂಸ್ ಮಾಡಿ ಇಷ್ಟು ಪರ್ಚೇಸ್ ಮಾಡ್ತಿತ್ತು. ಈಗ ಬನಾನಾ ಅವ್ರಿಗೆ ಜಾಸ್ತಿ ಬೇಕು, 10 ಬೇಕು. ಅಂದ್ರೆ 10 ಬೇಕಂದ್ರೆ ಮ್ಯಾಂಗೋವನ್ನ ಕಡಿಮೆ ಮಾಡ್ಬೇಕು, 1 ಮಾಡ್ಬೇಕು, ಅಥವಾ ಮ್ಯಾಂಗೋ ಪರ್ಚೇಸ್ ಮಾಡ್ಲಿಕ್ಕೇನೆ ಆಗ್ಲಿಕ್ಕಿಲ್ಲ, ಆ ತರ. ಸೊ ಟು ಹ್ಯಾವ್ 1 additional unit of banana, we have to give up some amount of mangoes. ಯಾಕಂದ್ರೆ ಆದಾಯ ಫಿಕ್ಸ್ಡ್ ಇದೆ, income is fixed. So students, with this we complete the second chapter. The notes will be sent soon. Kindly keep your notes updated, and I will soon forward you the slides so that you can recap what we have studied
and then you can understand it well. ಅರ್ಥವನ್ನ ನಾನು ಸ್ಲೈಡ್ ಶೇರ್ ಮಾಡುವಾಗ ಇದನ್ನ ಅರ್ಥ ಮಾಡಬಹುದು. ಆದ್ರೂ ಕೂಡ ಈ ನಾನು ಕ್ಲಾಸ್ ತೆಗಿಬೇಕಾದ್ರೆ ಕೆಲವು ಸೈಡ್ ಪಾಯಿಂಟ್ಸ್ ಅಂತ ಮಾಡಿ ನೀವು ಅದೇ ಪದಗಳ ಅರ್ಥಗಳನ್ನ ಕನ್ನಡದಲ್ಲಿ ಬರೆಯಿರಿ. ಇದು ನಿಮಗೆ ತುಂಬಾ ಈಸಿ ಆಗುತ್ತದೆ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್.